ಹಿನ್ನೆಲೆಯಲ್ಲಿ ಅದೇ ಈಗಾಗಲೇ ಕೂಡ ಬಸ್ ಪ್ರಯಾಣ ದರ ಏರಿಕೆ ಮಾಡೋದು ಸಹಜವಾಗಿ ಸಾರ್ವಜನಿಕರಿಂದ ಕೂಡ ಪ್ರಯಾಣಿಕರಿಂದ ಕೂಡ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಆದರೆ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಅದನ್ನ ದರ ಏರಿಕೆ ಮಾಡದೇ ಇರುವ ಸಂಬಂಧಪಟ್ಟಂತೆ ಬಹುತೇಕ ತೀರ್ಮಾನ ಆಗ್ಬೋದು. ಅದಾದರೂ ಕೂಡ 13ರಿಂದ 18% ಅಂದರೆ 15% ಏನಾದರೂ ಕೂಡ ಮಾಡಿದ್ರೆ ದೊಡ್ಡ ಮಟ್ಟದ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವಂಥದ್ದು. ಮತ್ತು ಈಗ ಅಂದರೆ ಮತ್ತು ಅದರಲ್ಲಿ ಸ್ಲ್ಯಾಬ್ಸ್ ಕೂಡ ಇರುತ್ತೆ. ಅಂದರೆ ಇಷ್ಟು ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ಅಂತ ಏನಾದರೂ ಮಾಡ್ತಾರಾ ಅಥವಾ ಒಟ್ಟಾರೆಯಾಗಿ ಏನಾದರೂ ಕೂಡ ಮಾಡ್ತಾರಾ? ಮತ್ತು 4 ವಿಭಾಗಗಳು ಈಗ BMTC ಸೇರಿದಂತೆ KSRTCನ ವಾಯುವ್ಯ, ಈಶಾನ್ಯ ಈ ರೀತಿ ವಿಭಾಗಗಳು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ? ಇವೆಲ್ಲವೂ ಕೂಡ ಸಚಿವ ಸಂಪುಟ ಸಭೆಯ ಬಳಿಕ ಒಂದು ಅಧಿಕೃತ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಇನ್ ಕೇಸ್ ಏನಾದರೂ ಈ 15% ಫಿಕ್ಸ್ ಅನ್ನೋದೇ ಆದರೂ ಕೂಡ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಹೆಚ್ಚಳ, ಈ ಪರಿಷ್ಕೃತ ದರ ಯಾವಾಗಿಂದ ಅಪ್ಲೈ ಆಗುವ ಸಾಧ್ಯತೆ ಇದೆ ಅಂತ? ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸ್ಮಿತಾ, ಬಹುತೇಕವಾಗಿ ಅಂದರೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆದರೆ ಇಂದಿನಿಂದಲೇ ಕೂಡ ದರ ಏರಿಕೆ ಏನು ಜಾರಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇಲ್ಲಿ AC ಬಸ್ಗಳಲ್ಲಿ ಮಾಡ್ತಾರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಸ್ಗಳಲ್ಲಿ 4-5 ಥರ ಇರೋದು, ಸಾಮಾನ್ಯ ಸಾರಿಗೆ ಇರುವಂಥದ್ದು ಅದರಲ್ಲಿ ಎಷ್ಟು ಮಾಡ್ತಾರೆ ಅಥವಾ ಅದನ್ನೇನಾದರೂ ಕೂಡ ಬಸ್ ಪ್ರಯಾಣ ದರ ಏರಿಕೆಯಿಂದ ಹೊರಗಿಡ್ತಾರಾ? ಇವೆಲ್ಲವೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಎಷ್ಟು ಪರ್ಸೆಂಟೇಜ್ ದರ ಏರಿಕೆ ಆದರೆ ಎಷ್ಟು ಕಲೆಕ್ಟ್ ಆಗುತ್ತೆ ಮತ್ತು ಇದನ್ನು ನಷ್ಟವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಯಾವ್ಯಾವ ಬಸ್ಗಳಿಗೆ ಎಷ್ಟೆಷ್ಟು ಪ್ರಯಾಣ ದರ ಹಾಕಬೇಕು, ಲಾಂಗ್ ಇರುವಂತಹ ದೂರ ಪ್ರಯಾಣ ದರ ಸಂಬಂಧಪಟ್ಟ ಎಷ್ಟು ಫಿಕ್ಸ್ ಮಾಡಬೇಕು, ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಅದಕ್ಕೆ ಜಾರಿ ಬರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಪರ್ಸೆಂಟೇಜ್ ಬಸ್ ಪ್ರಯಾಣ ದರಕ್ಕೆ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ ಆಗಿರುವಂಥದ್ದು. ನೋಡ್ಬೇಕಿನ್ ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಹೊರ ಬೀಳಲಿದೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಈ ಹಿನ್ನೆಲೆಯಲ್ಲಿ ಅದೇ ಈಗಾಗಲೇ ಕೂಡ ಬಸ್ ಪ್ರಯಾಣ ದರ ಏರಿಕೆ ಮಾಡೋದು ಸಹಜವಾಗಿ ಸಾರ್ವಜನಿಕರಿಂದ ಕೂಡ ಪ್ರಯಾಣಿಕರಿಂದ ಕೂಡ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಆದರೆ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಅದನ್ನ ದರ ಏರಿಕೆ ಮಾಡದೇ ಇರುವ ಸಂಬಂಧಪಟ್ಟಂತೆ ಬಹುತೇಕ ತೀರ್ಮಾನ ಆಗ್ಬೋದು. ಅದಾದರೂ ಕೂಡ 13ರಿಂದ 18% ಅಂದರೆ 15% ಏನಾದರೂ ಕೂಡ ಮಾಡಿದ್ರೆ ದೊಡ್ಡ ಮಟ್ಟದ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವಂಥದ್ದು. ಮತ್ತು ಈಗ ಅಂದರೆ ಮತ್ತು ಅದರಲ್ಲಿ ಸ್ಲ್ಯಾಬ್ಸ್ ಕೂಡ ಇರುತ್ತೆ. ಅಂದರೆ ಇಷ್ಟು ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ಅಂತ ಏನಾದರೂ ಮಾಡ್ತಾರಾ ಅಥವಾ ಒಟ್ಟಾರೆಯಾಗಿ ಏನಾದರೂ ಕೂಡ ಮಾಡ್ತಾರಾ? ಮತ್ತು 4 ವಿಭಾಗಗಳು ಈಗ BMTC ಸೇರಿದಂತೆ KSRTCನ ವಾಯುವ್ಯ, ಈಶಾನ್ಯ ಈ ರೀತಿ ವಿಭಾಗಗಳು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ? ಇವೆಲ್ಲವೂ ಕೂಡ ಸಚಿವ ಸಂಪುಟ ಸಭೆಯ ಬಳಿಕ ಒಂದು ಅಧಿಕೃತ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಇನ್ ಕೇಸ್ ಏನಾದರೂ ಈ 15% ಫಿಕ್ಸ್ ಅನ್ನೋದೇ ಆದರೂ ಕೂಡ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಹೆಚ್ಚಳ, ಈ ಪರಿಷ್ಕೃತ ದರ ಯಾವಾಗಿಂದ ಅಪ್ಲೈ ಆಗುವ ಸಾಧ್ಯತೆ ಇದೆ ಅಂತ? ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸ್ಮಿತಾ, ಬಹುತೇಕವಾಗಿ ಅಂದರೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆದರೆ ಇಂದಿನಿಂದಲೇ ಕೂಡ ದರ ಏರಿಕೆ ಏನು ಜಾರಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇಲ್ಲಿ AC ಬಸ್ಗಳಲ್ಲಿ ಮಾಡ್ತಾರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಸ್ಗಳಲ್ಲಿ 4-5 ಥರ ಇರೋದು, ಸಾಮಾನ್ಯ ಸಾರಿಗೆ ಇರುವಂಥದ್ದು ಅದರಲ್ಲಿ ಎಷ್ಟು ಮಾಡ್ತಾರೆ ಅಥವಾ ಅದನ್ನೇನಾದರೂ ಕೂಡ ಬಸ್ ಪ್ರಯಾಣ ದರ ಏರಿಕೆಯಿಂದ ಹೊರಗಿಡ್ತಾರಾ? ಇವೆಲ್ಲವೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಎಷ್ಟು ಪರ್ಸೆಂಟೇಜ್ ದರ ಏರಿಕೆ ಆದರೆ ಎಷ್ಟು ಕಲೆಕ್ಟ್ ಆಗುತ್ತೆ ಮತ್ತು ಇದನ್ನು ನಷ್ಟವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಯಾವ್ಯಾವ ಬಸ್ಗಳಿಗೆ ಎಷ್ಟೆಷ್ಟು ಪ್ರಯಾಣ ದರ ಹಾಕಬೇಕು, ಲಾಂಗ್ ಇರುವಂತಹ ದೂರ ಪ್ರಯಾಣ ದರ ಸಂಬಂಧಪಟ್ಟ ಎಷ್ಟು ಫಿಕ್ಸ್ ಮಾಡಬೇಕು, ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಅದಕ್ಕೆ ಜಾರಿ ಬರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಪರ್ಸೆಂಟೇಜ್ ಬಸ್ ಪ್ರಯಾಣ ದರಕ್ಕೆ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ ಆಗಿರುವಂಥದ್ದು. ನೋಡ್ಬೇಕಿನ್ ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಹೊರ ಬೀಳಲಿದೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಈ ಹಿನ್ನೆಲೆಯಲ್ಲಿ ಅದೇ ಈಗಾಗಲೇ ಕೂಡ ಬಸ್ ಪ್ರಯಾಣ ದರ ಏರಿಕೆ ಮಾಡೋದು ಸಹಜವಾಗಿ ಸಾರ್ವಜನಿಕರಿಂದ ಕೂಡ ಪ್ರಯಾಣಿಕರಿಂದ ಕೂಡ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಆದರೆ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಅದನ್ನ ದರ ಏರಿಕೆ ಮಾಡದೇ ಇರುವ ಸಂಬಂಧಪಟ್ಟಂತೆ ಬಹುತೇಕ ತೀರ್ಮಾನ ಆಗ್ಬೋದು. ಅದಾದರೂ ಕೂಡ 13ರಿಂದ 18% ಅಂದರೆ 15% ಏನಾದರೂ ಕೂಡ ಮಾಡಿದ್ರೆ ದೊಡ್ಡ ಮಟ್ಟದ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವಂಥದ್ದು. ಮತ್ತು ಈಗ ಅಂದರೆ ಮತ್ತು ಅದರಲ್ಲಿ ಸ್ಲ್ಯಾಬ್ಸ್ ಕೂಡ ಇರುತ್ತೆ. ಅಂದರೆ ಇಷ್ಟು ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ಅಂತ ಏನಾದರೂ ಮಾಡ್ತಾರಾ ಅಥವಾ ಒಟ್ಟಾರೆಯಾಗಿ ಏನಾದರೂ ಕೂಡ ಮಾಡ್ತಾರಾ? ಮತ್ತು 4 ವಿಭಾಗಗಳು ಈಗ BMTC ಸೇರಿದಂತೆ KSRTCನ ವಾಯುವ್ಯ, ಈಶಾನ್ಯ ಈ ರೀತಿ ವಿಭಾಗಗಳು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ? ಇವೆಲ್ಲವೂ ಕೂಡ ಸಚಿವ ಸಂಪುಟ ಸಭೆಯ ಬಳಿಕ ಒಂದು ಅಧಿಕೃತ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಇನ್ ಕೇಸ್ ಏನಾದರೂ ಈ 15% ಫಿಕ್ಸ್ ಅನ್ನೋದೇ ಆದರೂ ಕೂಡ
ಇಂಪ್ಲಿಮೆಂಟೇಷನ್ ಯಾವಾಗಿಂದ ಹೆಚ್ಚಳ ಈ ಪರಿಷ್ಕೃತ ದರ ಯಾವಾಗಿಂದ ಅಪ್ಲೈ ಆಗುವ ಸಾಧ್ಯತೆ ಇದೆ ಅಂತ? ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸ್ಮಿತಾ, ಬಹುತೇಕವಾಗಿ ಅಂದ್ರೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆದರೆ ಇಂದಿನಿಂದಲೇ ಕೂಡ ದರ ಏರಿಕೆ ಏನು ಜಾರಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇಲ್ಲಿ AC ಬಸ್ಗಳಲ್ಲಿ ಮಾಡ್ತಾರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಸ್ಗಳಲ್ಲಿ 4-5 ಥರವಿರೋದು ಸಾಮಾನ್ಯ ಸಾರಿಗೆ ಇರುವಂಥದ್ದು, ಅದರಲ್ಲಿ ಎಷ್ಟು ಮಾಡ್ತಾರೆ ಅಥವಾ ಅದನ್ನೇನಾದರೂ ಕೂಡ ಬಸ್ ಪ್ರಯಾಣ ದರ ಏರಿಕೆಯಿಂದ ಹೊರಗಿಡ್ತಾರ, ಇವೆಲ್ಲವೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ಎಷ್ಟು ಪರ್ಸೆಂಟೇಜ್ ದರ ಏರಿಕೆ ಆದರೆ ಎಷ್ಟು ಕಲೆಕ್ಟ್ ಆಗುತ್ತೆ ಮತ್ತು ಇದನ್ನ ನಷ್ಟವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಯಾವ್ಯಾವ ಬಸ್ಗಳಿಗೆ ಎಷ್ಟೆಷ್ಟು ಪ್ರಯಾಣ ದರ ಹಾಕಬೇಕು, ಲಾಂಗ್ ಇರುವಂತಹ ದೂರ ಪ್ರಯಾಣ ದರ ಸಂಬಂಧಪಟ್ಟ ಎಷ್ಟು ಫಿಕ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಅದಕ್ಕೆ ಜಾರಿ ಬರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಪರ್ಸೆಂಟೇಜ್ ಬಸ್ ಪ್ರಯಾಣ ದರಕ್ಕೆ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ ಆಗಿರುವಂಥದ್ದು. ನೋಡ್ಬೇಕು, ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಹೊರ ಬೀಳಲಿದೆ ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಈ ಹಿನ್ನೆಲೆಯಲ್ಲಿ ಅದೇ ಈಗಾಗಲೇ ಕೂಡ ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ರೆ ಸಹಜವಾಗಿ ಸಾರ್ವಜನಿಕರಿಂದ ಕೂಡ ಪ್ರಯಾಣಿಕರಿಂದ ಕೂಡ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ, ಆಕ್ರೋಶ ವ್ಯಕ್ತ ಆಗುತ್ತೆ. ಆದರೆ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ದರ ಏರಿಕೆ ಮಾಡದೇ ಇರುವ ಸಂಬಂಧಪಟ್ಟಂತೆ ಬಹುತೇಕ ತೀರ್ಮಾನ ಆಗ್ಬೋದು. ಅದಾದರೂ ಕೂಡ 13ರಿಂದ 18% ಅಂದರೆ 15% ಏನಾದರೂ ಕೂಡ ಮಾಡಿದ್ರೆ ದೊಡ್ಡ ಮಟ್ಟದ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವಂಥದ್ದು. ಮತ್ತು ಈಗ ಅದೇ ಮತ್ತು ಅದರಲ್ಲಿ ಸ್ಲ್ಯಾಬ್ಸ್ ಕೂಡ ಇರುತ್ತೆ. ಅಂದರೆ ಇಷ್ಟು ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ಅಂತ ಏನಾದರೂ ಮಾಡ್ತಾರಾ ಅಥವಾ ಒಟ್ಟಾರೆಯಾಗಿ ಏನಾದರೂ ಕೂಡ ಮಾಡ್ತಾರಾ? ಮತ್ತೆ 4 ವಿಭಾಗಗಳು ಈಗ BMTC ಸೇರಿದಂತೆ KSRTC ವಾಯುವ್ಯ, ಈಶಾನ್ಯ, ಈ ರೀತಿ ವಿಭಾಗಗಳು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ, ಇವೆಲ್ಲವೂ ಕೂಡ ಸಚಿವ ಸಂಪುಟ ಸಭೆಯ ಬಳಿಕ ಒಂದು ಅಧಿಕೃತ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಇನ್ ಕೇಸ್ ಏನಾದರೂ ಈ 15% ಫಿಕ್ಸ್ ಅನ್ನೋದೇ ಆದರೂ ಕೂಡ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಹೆಚ್ಚಳ ಈ ಪರಿಷ್ಕೃತ ದರ ಯಾವಾಗಿಂದ ಅಪ್ಲೈ ಆಗುವ ಸಾಧ್ಯತೆ ಇದೆ ಅಂತ? ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸ್ಮಿತಾ, ಬಹುತೇಕವಾಗಿ ಅಂದ್ರೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆದರೆ ಇಂದಿನಿಂದಲೇ ಕೂಡ ದರ ಏರಿಕೆ ಏನು ಜಾರಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇಲ್ಲಿ AC ಬಸ್ಗಳಲ್ಲಿ ಮಾಡ್ತಾರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಸ್ಗಳಲ್ಲಿ 4-5 ಥರವಿರೋದು ಸಾಮಾನ್ಯ ಸಾರಿಗೆ ಇರುವಂಥದ್ದು, ಅದರಲ್ಲಿ ಎಷ್ಟು ಮಾಡ್ತಾರೆ ಅಥವಾ ಅದನ್ನೇನಾದರೂ ಕೂಡ ಬಸ್ ಪ್ರಯಾಣ ದರ ಏರಿಕೆಯಿಂದ ಹೊರಗಿಡ್ತಾರ, ಇವೆಲ್ಲವೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ಎಷ್ಟು ಪರ್ಸೆಂಟೇಜ್ ದರ ಏರಿಕೆ ಆದರೆ ಎಷ್ಟು ಕಲೆಕ್ಟ್ ಆಗುತ್ತೆ ಮತ್ತು ಇದನ್ನ ನಷ್ಟವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಯಾವ್ಯಾವ ಬಸ್ಗಳಿಗೆ ಎಷ್ಟೆಷ್ಟು ಪ್ರಯಾಣ ದರ ಹಾಕಬೇಕು, ಲಾಂಗ್ ಇರುವಂತಹ ದೂರ ಪ್ರಯಾಣ ದರ ಸಂಬಂಧಪಟ್ಟ ಎಷ್ಟು ಫಿಕ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಅದಕ್ಕೆ ಜಾರಿ ಬರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಪರ್ಸೆಂಟೇಜ್ ಬಸ್ ಪ್ರಯಾಣ ದರಕ್ಕೆ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ವಿಚಾರ ಆಗಿರುವಂಥದ್ದು. ನೋಡ್ಬೇಕು, ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಹೊರ ಬೀಳಲಿದೆ ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.